ಇನ್ನು ಬಾಗಲಕೋಟೆಯಲ್ಲಿ ಪರಿಸ್ಥಿತಿ ನಿಜಕ್ಕೂ ವಿಕೋಪಕ್ಕೆ ತಿರುಗಿದೆ. ಉದ್ವಿಗ್ನ ಬಾಗಲಕೋಟೆಗೆ ಉತ್ತರ ವಲಯದ ಐಜಿಪಿ ಕೂಡ ಭೇಟಿಯನ್ನು ಕೊಟ್ಟರು. ಉತ್ತರ ವಲಯ ಐಜಿಪಿ ಚೇತನ್ ಸಿಂಗ್ ರಾಠೋಡ್ ಈಗ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಈ ಘಟನೆ ಬಗ್ಗೆ. ಪರಿಸ್ಥಿತಿ ನಿಯಂತ್ರಣ ಕ್ರಮಗಳ ಕುರಿತು ಎಸ್ಪಿ ಜೊತೆ ಈಗ ಮಾತುಕತೆ ಕೂಡ ನಡೀತಾ ಇದೆ. ಉತ್ತರ ವಲಯ ಐಜಿಪಿ ಎಸ್ಪಿ ಜೊತೆ ಈಗ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಎಸ್ಪಿ ಸಿದ್ಧಾರ್ಥ ಗೋಯಲ್ ಜೊತೆ ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಎಸ್ಪಿ ಸಿದ್ಧಾರ್ಥ್ ಜೊತೆ ಲಾಠಿ ಚಾರ್ಜ್ ಆದ ಜಾಗಕ್ಕೆ ತೆರಳಿ ಈಗ ಸ್ಥಳ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಸಿಟಿ ರೌಂಡ್ಸ್ ಸಂದರ್ಭದಲ್ಲಿ ಐಜಿಪಿ ಈಗ ಮುಸ್ಲಿಂ ಮುಖಂಡ ಆಯೂಬ್ ಅವರು ಕೂಡ ಈಗ ಐಜಿಪಿ ಅವ್ರನ್ನ ಭೇಟಿಯಾದರು. ನಿಷೇಧಾಜ್ಞೆ ಜಾರಿ ಇದ್ರೂ ಕೂಡ ಅಂಗಡಿ ಬಂದ್ ಮಾಡಲಿಕ್ಕೆ ಅವಕಾಶ ಯಾಕೆ? ನಿಷೇಧಾಜ್ಞೆ ಜಾರಿ ಇದೆ, ಅಂಗಡಿ ಬಂದ್ ಮಾಡಲಿಕ್ಕೆ ಅವಕಾಶ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಐಜಿಪಿ ಪ್ರಶ್ನಿಸಿದ ಆಯೂಬ್ ಖಾನ್ ಇನ್ನು ಎಸ್ಪಿ ಬಳಿ ಕೂಡ ಈಗ ಮಾಹಿತಿಯನ್ನು ಐಜಿಪಿ ಪಡ್ಕೊಂಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಐಜಿಪಿ ಚೇತನ್ ಸಿಂಗ್ ರಾಠೋಡ್ ಮತ್ತು ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಈ ಪರಿಸ್ಥಿತಿ ಬಗ್ಗೆ ಈಗ ಪರಿಸ್ಥಿತಿ ಕೈಮೀರಿ ಹೋಗಿದೆ, ಇದನ್ನು ಈಗ ಶಾಂತಗೊಳಿಸಬೇಕು, ಪರಿಸ್ಥಿತಿಯನ್ನು ಹತೋಟಿಗೆ ತರಬೇಕು. ಆ ನಿಟ್ಟಿನಲ್ಲಿ ಐಜಿಪಿ ಚೇತನ್ ಸಿಂಗ್ ರಾಠೋಡ್ ಮತ್ತು ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಈಗ ಇಮಿಡಿಯೇಟ್ ಆಗಿ ಇದ್ರ ಬಗ್ಗೆ ಒಂದಿಷ್ಟು ಮಾತುಕತೆ ಆಡ್ತಾ ಇದ್ದಾರೆ, ಸ್ಥಳ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಸಿಟಿ ರೌಂಡ್ಸ್ ವೇಳೆ ಐಜಿಪಿ ಅವ್ರನ್ನ ಮುಸ್ಲಿಂ ಮುಖಂಡ ಆಯೂಬ್ ಕೂಡ ಭೇಟಿಯಾಗಿ ಈ ನಿಷೇಧಾಜ್ಞೆ ಸಂದರ್ಭದಲ್ಲಿ ಅಂಗಡಿ ಬಂದ್ ಮಾಡಲಿಕ್ಕೆ ಅವಕಾಶ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಇವತ್ತು ಶಿವಾಜಿ ಮಹಾರಾಜರ ಒಂದು ಜಯಂತಿ ಸಂದರ್ಭದಲ್ಲಿ ಭಾವಚಿತ್ರ ಮೆರವಣಿಗೆ ಮಾಡ್ತಾ ಇದ್ರು. ಈ ಜಯಂತಿ ಸಂದರ್ಭದಲ್ಲಿ ಶಾಂತಿಯುತವಾಗಿ ನಡಿಬೇಕಾದಂತಹ ಈ ಶಿವಾಜಿ ಮಹಾರಾಜರ ಒಂದು ಮೆರವಣಿಗೆ ಇವತ್ತು ದಿಕ್ಕಾಪಾಲಾಗಿ ಓಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಪೊಲೀಸ್ನವರು ಈಗ ಚದುರಿಸ್ತಾ ಇದ್ದಾರೆ. ಒಂದು ಕಡೆ ಕಲ್ಲು ತೂರಾಟ ನಡೀತಾ ಇದೆ. ಇವತ್ತು ನಾವು ಯಾವ ಪ್ರದೇಶದಲ್ಲಿದ್ದೀವಿ, ಯಾವ ದೇಶದಲ್ಲಿದ್ದೀವಿ ಅನುಮಾನಗಳು ಸಹಜವಾಗಿ ವ್ಯಕ್ತವಾಗ್ತಾ ಇದೆ. ಎಸ್ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ ಕೊಡ್ತಾ ಹೋಗ್ತಾರೆ. ನಿಜಗುಣ ಮಠಪತಿ, ಈ ಹಿಂದೆ ಅನೇಕ ಕಲ್ಲು ತೂರಾಟ ಪ್ರಕರಣಗಳು ನಡೆದಿದ್ದಾವೆ. ಸರ್ಕಾರದ ಗಮನಕ್ಕೆ, ಸ್ಪೆಷಲಿ ಗೃಹ ಸಚಿವರ ಗಮನಕ್ಕೆ ಬಂದಿದೆ. ಈಗ ಬಾಗಲಕೋಟೆಯಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ. ಅಲ್ಲಿ ಶಿವಾಜಿ ಮಹಾರಾಜರ ಒಂದು ಭಾವಚಿತ್ರ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದ್ದು. ಯಾತಕ್ಕೋಸ್ಕರ ಈ ಕಲ್ಲು ತೂರಾಟ ಆಯಿತು, ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ನಿಜಗುಣ ಮಠಪತಿ. ಸಂಪತ್, ಏನು ಬಾಗಲಕೋಟೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ಪಂಕಾ ಮಸೀದಿ ಬಳಿ ನಿನ್ನೆ ರಾತ್ರಿ ಶಿವಾಜಿ ಮಹಾರಾಜವರ ಜಯಂತ್ಯೋತ್ಸವದ ಶೋಭಾಯಾತ್ರೆಯ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸೆದ ಪರಿಣಾಮ ಬಾಗಲಕೋಟೆ ನಗರ ಬೂದಿ ಮುಚ್ಚಿದ ಕೆಂಡದಂತೆ ಒಂದು ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು. ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಬೆಳಗಾವಿ ಉತ್ತರ ವಲಯದ ಐಜಿಪಿ ಚೇತನ್ ಸಿಂಗ್ ರಾಠೋಡ್ ಅವರು ಕೂಡ ಒಂದು ಸಿಟಿ ರೌಂಡ್ಸ್ ಹಾಕಿರ್ತಕ್ಕಂಥದ್ದು. ಇದೇ ವೇಳೆ ಏನು ಸಿಟಿ ರೌಂಡ್ಸ್ ನ ಒಂದು ಪರಿಶೀಲನೆಗೆ ಬಂದಿರತಕ್ಕಂಥ ಐಜಿಪಿ ಚೇತನ್ ಸಿಂಗ್ ರಾಠೋಡ್ ಅವ್ರನ್ನ ಮುಸ್ಲಿಂ ಮುಖಂಡ ಆಯೂಬ್ ನೇಕರ್ ಪ್ರಶ್ನಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ನಿಷೇಧಾಜ್ಞೆ ಜಾರಿ ಇದ್ದ ಸಂದರ್ಭದಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನ ಹೇಗೆ ಬಂದ್ ಮಾಡಲು ಬಿಟ್ರಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಮುಸ್ಲಿಂ ಮುಖಂಡರು ಐಜಿಪಿ ಅವರಿಗೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಇವತ್ತು ನಿನ್ನೆ ನಡೆದಿರ್ತಕ್ಕಂಥ ಒಂದು ಘಟನೆ, ಕಲ್ಲು ತೂರಾಟದ ಘಟನೆ ಬೆನ್ನಲ್ಲೇ ಇವತ್ತು ಹಿಂದೂ ಪರ ಸಂಘಟನೆಗಳು ಹಾಗೂ ಬಿಜೆಪಿ ಮುಖಂಡರ ನೇತೃತ್ವದಲ್ಲಿ ನಗರದ ಅಂಬಾಭವಾನಿ ದೇವಸ್ಥಾನದಲ್ಲಿ ಒಂದು ಹಿಂದೂ ಪರ ಸಂಘಟನೆಗಳ ಮುಖಂಡರ ಒಂದು ಸಭೆಯು ಕೂಡ ನಡೆಯಿತು. ಸಭೆಯ ಬಳಿಕ ಏನು ಕಾರ್ಯಕರ್ತರಿದ್ದಾರೆ ಆಕ್ರೋಶಗೊಂಡು ನಾವು ಇನ್ನೊಮ್ಮೆ ಶಿವಾಜಿ ಮಹಾರಾಜರ ಒಂದು ಭವ್ಯ ಮೆರವಣಿಗೆಯನ್ನ ನಗರದಲ್ಲಿ ಮಾಡ್ತೀವಿ, ಜಯಂತ್ಯೋತ್ಸವ ಆದ ಒಂದು ವಿಜೃಂಭಣೆಯ ಮೆರವಣಿಗೆಯನ್ನ ಮಾಡ್ತೀವಿ ಅನ್ನುವಂತ ಒಮ್ಮತದ ನಿರ್ಧಾರಕ್ಕೆ ಬಂದ್ರು. ಆ ಒಂದು ಸಂದರ್ಭದಲ್ಲಿ ಬಾಗಲಕೋಟೆಯನ್ನ ಸಂಪೂರ್ಣ ಬಂದ್ ಮಾಡಬೇಕು, ಅಂಗಡಿಗಳನ್ನ ಬಂದ್ ಮಾಡಬೇಕು ಅಂತ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಒಂದು ತರಕಾರಿ ಮಾರುಕಟ್ಟೆ ಹಾಗೂ ನಗರದ ಏನು ಮಾರ್ಕೆಟ್ ನ ತೆರಳಿದಾಗ ಪೊಲೀಸರು ಕೂಡ ಅವರನ್ನ ತಡಿತಕ್ಕಂತ ಒಂದು ಕೆಲಸಕ್ಕೆ ಮುಂದಾದ್ರು. ಮಾತಿನ ಚಕಮಕಿ ಕೂಡ ನಡೀತು. ಅಷ್ಟರಲ್ಲಿಯೇ ಮತ್ತೊಂದು ಏನು ಒಂದು ತರಕಾರಿ ಮಾರ್ಕೆಟ್ ನ ಒಂದು ಭಾಗದಲ್ಲಿ ಅಲ್ಲೂ ಕೂಡ ಒಂದು ಕಲ್ಲು ತೂರಾಟ ನಡೆದಿರ್ತಕ್ಕಂಥದ್ದು. ಬಳಿಕ ಪೊಲೀಸರು ಏನು ಅಲ್ಲಿ ಆ ಒಂದು ತರಕಾರಿ ಮಾರುಕಟ್ಟೆಯಲ್ಲಿ ಜಮಾಯಿಸಿರ್ತಕ್ಕಂಥ ಜನರನ್ನ ಚದುರಿಸುವ ಕೆಲಸವನ್ನು ಮಾಡಿದ್ರು. ಬಳಿಕ ಒಂದು ಏನು ಪರಿಸ್ಥಿತಿ ಪೊಲೀಸರ ಒಂದು ಹತೋಟಿಗೆ ಬಂದಿರತಕ್ಕಂಥದ್ದು. ಇದೀಗ ಏನು ಬಾಗಲಕೋಟೆ ನಗರ ಸಂಪೂರ್ಣ ಬೂದಿ ಮುಚ್ಚಿದ ಕೆಂಡದಂತಿರ್ತಕ್ಕಂಥ ಒಂದು ವಾತಾವರಣ ಬಾಗಲಕೋಟೆ ನಗರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಸಂಪತ್, ನಿಜಗುಣ ಮಠಪತಿ, ಇಲ್ಲಿ ಬಹಳ ಮುಖ್ಯವಾಗಿ ಈ ಬಾಗಲಕೋಟೆ
ಎಸ್ ಪಿ ಅವರು ಈಗ ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ, ಅಂದ್ರೆ ಇದು ಪೂರ್ವ ನಿಯೋಜಿತ ಕಲ್ಲು ತೂರಾಟ ಅಲ್ಲ ಅಂತ. ಹಾಗಾದ್ರೆ ಅಷ್ಟೊಂದು ಕಲ್ಲು ಬರ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು? ಮತ್ತೆ ಇಷ್ಟೊಂದು ಪರಿಸ್ಥಿತಿ ಬಿಗಡಾಯಿಸ್ಲಿಕ್ಕೆ ಕಾರಣ ಏನು ಹಾಗಾದ್ರೆ? ಸಂಪತ್, ಏನು ಈ ಒಂದು ಘಟನೆಯ ಪ್ರಮುಖ ಕೇಂದ್ರ ಏನು ವಸ್ತು ಅಂತಾನೆ ಹೇಳ್ಬೇಕಾಗತ್ತೆ. 2 ಕಲ್ಲುಗಳು ಆ ಒಂದು ಮಸೀದಿಯ ಒಳಗಡೆ ಏನು ಕಾಂಪೌಂಡ್ಗೆ ಹಾಕಿರ್ತಕ್ಕಂತ ಏನು 2 ಚಿಪ್ಗಳು, ಅದನ್ನ ಮೆರವಣಿಗೆ ಸಂದರ್ಭದಲ್ಲಿ ತನ್ವೀರ್ ಅಂತಕ್ಕಂಥವನು ಎಸ್ದಿರುವಂತದ್ದು. ಆತನನ್ನ ವಿಡಿಯೋ ಆಧರಿಸಿ ಏನು CC ಕ್ಯಾಮ್ಗಳಿದ್ದು ಮತ್ತು ಡ್ರೋನ್ ಕ್ಯಾಮ್ಗಳ ಮುಖಾಂತರ ಆ ಒಂದು SP ನೇತೃತ್ವದ ತಂಡ ಪರಿಶೀಲನೆ ಮಾಡಿ ಆತನನ್ನ ವಶಕ್ಕೆ ಪಡೆದು ಬಂಧನವನ್ನ ಮಾಡಿರ್ತಕ್ಕಂಥದ್ದು. ಮತ್ತು ಜೊತೆಗೆ ಏನು ಪೊಲೀಸರ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿರ್ತಕ್ಕಂಥ ಇನ್ನುಳಿದ 7 ಜನ ಸೇರಿ ಒಟ್ಟು 8 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಹೆಚ್ಚಿನ ಒಂದು ವಿಚಾರಣೆಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಆ ಕಲ್ಲನ್ನ ಆ ಗೋಡೆಯಲ್ಲಿ ಇರ್ತಕ್ಕಂಥ ಚಿಪ್ಪು ಅದನ್ನ ತೆಗೆದು ಎಸ್ದಿರೋದಾ ಅಥವಾ ಮುಂಚಿತವಾಗಿ ಆ ಕಲ್ಲನ್ನ ಅಲ್ಲಿ ಸಂಗ್ರಹಿಸಿದ್ರ, ಮತ್ತೆ ಏನಾದ್ರೂ ವಸ್ತುಗಳನ್ನ ಆ ಒಂದು ಮಸೀದಿಯಲ್ಲಿ ಸಂಗ್ರಹಿಸಿದ್ರ ಅಂತಕ್ಕಂಥ ಒಂದು ತನಿಖೆ ಇನ್ನೂ ಕೂಡ ಮುಂದುವರೆದಿರ್ತಕ್ಕಂಥದ್ದು. ತನಿಖೆ ನಂತರ ಎಲ್ಲ ಸತ್ಯಾಸತ್ಯತೆ ಹೊರಬೀಳಲಿದೆ. ಧನ್ಯವಾದ ನಿಜಗುಣ ಮಠಪತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.